ಸತತವಾಗಿ ಚುನಾವಣೆಯನ್ನು ಗೆದ್ದು ಸಂಸದರಾಗಿದ್ದರೂ ಕೂಡ ಆಗುತ್ತಿದ್ದರೂ ಕೂಡ ಹಾಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು 2019 ಲೋಕಸಭಾ ಚುನಾವಣೆ ಬಳಿಕ ಎಲ್ಲೋಗಿದ್ರು, ಯಾಕೆ ಹೋಗಿದ್ರು, ಹೆಂಗೆ ಹೋಗಿದ್ರು, ಏನಾಗಿದ್ರು ಯಾರಿಗೂ ಗೊತ್ತಿಲ್ಲ. ಈಗ ಬಂದ್ಬಿಟ್ಟು ನನಗೆ ಹುಷಾರಿರಲಿಲ್ಲ, ಅನಾರೋಗ್ಯ ಅಂತ ಹೇಳ್ತಾವ್ರೆ. ಆರೋಗ್ಯದ ವಿಚಾರದಲ್ಲಿ ಯಾರೂ ಕೂಡ ತಮಾಷೆ ಮಾಡೋದು ಬೇಡ. ಅವ್ರಿಗೆ ಅನಾರೋಗ್ಯ ಇತ್ತು, ಅವ್ರು ಚೇತರಿಸ್ಕೊಂಡವ್ರು, ಅವ್ರಿಗೆ ಒಳ್ಳೇದಾಗಲಿ. ಆದರೆ ತನ್ನನ್ನು ಗೆಲ್ಲಿಸಿದ ಮತದಾರರಿಗೆ ತನ್ನ ಪರಿಸ್ಥಿತಿ ಏನು ಅಂತ ತಿಳಿಸುವಂಥ ಒಂದು ಸಣ್ಣ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವಂಥ ಸೌಜನ್ಯ ಕೂಡ ಸಂಸದರಿಗೆ ಇಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಗನೇ ಎಂಬ ಪದವನ್ನು ಬಳಸುವಂಥ ಮಹಾಶೂರ ಅನಂತಕುಮಾರ್ ಹೆಗಡೆ ನಿಜಕ್ಕೂ ಕೂಡ ಇವತ್ತಿನ ರಾಜಕಾರಣದಲ್ಲಿ ಮಾತನಾಡುವವನೇ ಮಹಾಶೂರ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಅಲ್ಲ. ಇದನ್ನು ಆ ಭಾಗದಲ್ಲೇ ಸಾಕಷ್ಟು ಜನ ಹೇಳ್ತಾರೆ, ಅವರನ್ನು ಗೆಲ್ಲಿಸಿರೋ ಜನರೇ. ಖಾನಾಪುರದಲ್ಲಿ ನಡೆದಂಥ ಕಾರ್ಯಕರ್ತರ ಸಮಾವೇಶದಲ್ಲಿ, ಕಾರ್ಯಕರ್ತರ ಸಭೆಯಲ್ಲಿ ಎಲ್ಲ ಕ್ಲಾಸ್ ತಗೋಬಿಟ್ರು ಅನಂತಕುಮಾರ್ ಹೆಗಡೆ ಅವರಿಗೆ. ಅನಂತಕುಮಾರ್ ಹೆಗಡೆ ಅವರಿಗೆ ಹಿಂದುತ್ವದ ಅಜೆಂಡಾ ಬಿಟ್ಟರೆ ಅಭಿವೃದ್ಧಿಯ ಅಜೆಂಡಾ ಇಲ್ಲ. ಅನಂತಕುಮಾರ್ ಹೆಗಡೆ ಅವರು ಕಳೆದ 4.5 ವರ್ಷಗಳಿಂದ ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಸ್ವತಃ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ತನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರವಾಗಿ ಒಂದು ದಿನವೂ ಪ್ರಚಾರದಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಅನಂತಕುಮಾರ್ ಹೆಗಡೆ ಅವರ ಬಾಯಿ ಸರಿಯಾಗಿ ಇದ್ದಿದ್ದರೆ ಕೇಂದ್ರದಲ್ಲಿ ಸಚಿವರಾಗಿರ್ತಿದ್ರು. ಯಾಕೆ ಮೋದಿ ತೆಗೆದು ಕಳಿಸ್ಬಿಟ್ರು? ಅಲ್ಲಿಗೆ ಅನಂತಕುಮಾರ ಹೆಗಡೆ ಅವರ ಮೌಲ್ಯಮಾಪನವನ್ನು ಹೊರಗಿನವರು ಮಾಡೋ ಅವಶ್ಯಕತೆ ಇಲ್ಲ, ಅಂಗೈ ಉಣ್ಣಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ ಅನ್ನುವಂತೆ. ಮೇಲಿಂದ ಮೇಲೆ ಹಿಂದುತ್ವವನ್ನು ಸಮರ್ಥಿಸಿಕೊಳ್ಳೋದು ತಪ್ಪೇನಿಲ್ಲ, ಅನಂತಕುಮಾರ್ ಹೆಗಡೆ ಅವರು ಮಾಡಿರೋ ತಪ್ಪೇನಿಲ್ಲ. ಆದರೆ ಮತ್ತೊಂದು ಧರ್ಮವನ್ನು ದೂಷಿಸೋದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳಿಗೆ ಕೇಳ್ತಾ ಇದೆ. ಎಲ್ಲಿವರೆಗೂ ಇಸ್ಲಾಂ ಧರ್ಮ ಇರುತ್ತೋ ಅಲ್ಲಿವರೆಗೂ ಕೂಡ ನೆಮ್ಮದಿ ಇರೋಕೆ ಸಾಧ್ಯ ಇಲ್ಲ ಅಂತ ಹೊಸ ವಿವಾದವನ್ನು ಸೃಷ್ಟಿಸಿದ್ದಾರೆ ಹೇಳಿಕೆಯನ್ನು ಕೊಡೋ ಮೂಲಕ ಅನಂತಕುಮಾರ್ ಹೆಗಡೆ ಅವರು. ಇತ್ತೀಚೆಗಷ್ಟೇ ಪಳ್ಳಿ ಮಸೀದಿ ಧ್ವಂಸದ ಬಗ್ಗೆ ಹೇಳಿಕೆ ನೀಡಿದ್ದ ಅನಂತಕುಮಾರ್ ಹೆಗಡೆ ಇದೀಗ ಎಲ್ಲಿಯವರೆಗೆ ಇಸ್ಲಾಂ ಇರುತ್ತೋ ಅಲ್ಲಿಯವರೆಗೆ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ಸಂಘ ಪರಿವಾರ ಇದ್ದಲ್ಲಿ ಮಾತ್ರ ನೆಮ್ಮದಿ ಅಂತಿದ್ದಾರೆ. ಬಿಜೆಪಿ ಸಂಘ ಪರಿವಾರದವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದಾಗ ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರವರೆಗೂ ಯಾವ ರೀತಿ ಟೆನ್ಷನಲ್ಲಿದ್ದರು ಅಂತ ಗೊತ್ತು. ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಹೋದರೆ ಹಿಜಾಬು, ವಯಸ್ಸಾದವ್ರಿಗೆ ಜಾತ್ರೆಗೆ ಹೋದರೆ ವ್ಯಾಪಾರೀಕರಣದಲ್ಲಿ ಮುಸ್ಲಿಮರಿಗೆ ಅವಶ್ಯಕತೆ ಇಲ್ಲ, ಜೊತೆಯಲ್ಲಿ ಹಲಾಲು, ಜಟ್ಕಾ ಕಟ್ಟು, ಆಜಾನು, ಹನುಮಾನ್ ಚಾಲೀಸು ಇದನ್ನು ಬಿಟ್ಟರೆ ಬಿಜೆಪಿಯವರು ಏನೂ ಮಾಡಲಿಲ್ಲ. ರಾಜ್ಯಾಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದು, ಈ ಸಲ ಲವ್ ಜಿಹಾದ್ ಮೇಲೆ ನಾವು ಚುನಾವಣೆಯನ್ನು ಅಜೆಂಡಾ ಮಾಡ್ಕೊಂಡು ಹೋಗ್ತೀವಿ ಅಂತ ಜನ ಉತ್ತರ ಕೊಟ್ಟರು. ಅನಂತಕುಮಾರ್ ಹೆಗಡೆ ಅವರಿಗೆ ಕೂಡ ಕೊಡ್ತಾರೆ. ಏನು ಗೆದ್ದಿದ್ದು ಮಾತ್ರಕ್ಕೆ ಸೋಲೇ ಇಲ್ಲ ಅನ್ನೋಕ್ಕೇನು ಆಗಲ್ಲ ಅಲ್ವಾ? ಹಾಗಾಗಿ ಕೊಡ್ತಾರೆ. ಈಗ ಅವ್ರು ಕೊಟ್ಟಿರುವಂಥ ವಿವಾದ, ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಇದ್ದಲ್ಲಿ ಜಗತ್ತಿಗೆ ನೆಮ್ಮದಿ ಇರಲಿದೆ, ನಾವಿಲ್ಲದಿದ್ದರೆ ಜಗತ್ತಿಗೆ ನೆಮ್ಮದಿ ಇಲ್ಲ, ಹಿಂದುತ್ವವೇ ದೇಶದ ಉಸಿರು ಎಂದ ಅನಂತಕುಮಾರ್ ಹೆಗಡೆ ಬಿಜೆಪಿ ಉತ್ಸಾಹ ನೋಡಿ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ಸಿಗರು ಶಸ್ತ್ರ ತ್ಯಜಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ವೈಚಾರಿಕವಾಗಿ ಗೆದ್ದು ತೋರಿಸಬೇಕಿದೆ ಅಂತ ಹೇಳೋರೆ. ಒಟ್ಟಿನಲ್ಲಿ ಎಲ್ಲಿಯವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿವರೆಗೂ ಜಗತ್ತಿಗೆ ನೆಮ್ಮದಿ ಇಲ್ಲ ಅನ್ನೋ ಮೂಲಕ ಹೊಸ ವಿವಾದವನ್ನು ಹುಟ್ಟಾಕಿದ್ದಾರೆ. ಉತ್ತರ ಕೊಡೋರು ಕೊಡ್ತಾರೆ. ಕಾಂಗ್ರೆಸ್ನವರು, ಜಮೀರ್ ಅಹಮದ್ ಅವರು ಇದಕ್ಕೆ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸಚಿವರು, ರಾಜ್ಯದ ಸಚಿವರು, ಹೀಗಾಗಿ ಅದು ಅವರವರಿಗೆ ಬಿಟ್ಟ ವಿಚಾರ. ಅನಂತಕುಮಾರ್ ಹೆಗಡೆ ಅವ್ರು ಏನು ಹೇಳೋರು ಅದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ವೀಕ್ಷಕರೇ, ಅನಂತಕುಮಾರ್ ಹೆಗಡೆ ಓಕೆ, ಅದನ್ನೊಂದು ಕಡೆ ಉತ್ತರ ಕನ್ನಡ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.